ಎವ್ರಿ ಮಾರ್ನಿಂಗ್ ಗೆಟಪ್ ಆಗೋದೇ ನಾವು 7 ಆಗುತ್ತೆ. ಸೊ 7:30 ಆರ್ 7 ಆಗುತ್ತೆ. ಯಾಕೆಂದರೆ ಮುದ್ದು ಮಲಗಿರ್ತಾರೆ, ಅವ್ನ ಜೊತೆ ನಾವು ಮಲ್ಕೋಬೇಕು. ಸೊ ಎದ್ದ ತಕ್ಷಣ ತಿಂಡಿಗೆ ರೆಡಿ ಮಾಡ್ತೀನಿ. ಆ್ಯಂಡ್ ಇವತ್ತು ನಾನು ಮಾಡ್ತಿರೋದು ಇನ್ಸ್ಟೆಂಟ್ ಆಗಿರುವಂಥ ಒಂದು ದೋಸೆ. ಅಂದರೆ ರಾತ್ರಿ ಉನಿ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡ್ಕೋಬಹುದು ಇದನ್ನು. ಸೊ ಲೆಟ್ಸ್ ಟ್ರೈ ಮಾಡಿ ನೀವು ಒಂದ್ಸಲ ಮನೇಲಿ, ಕ್ವಿಕ್ ಆಗುತ್ತೆ. ಸೊ ಆಫೀಸ್ಗೆ ಹೋಗೋದಂತೂ ಬೆಸ್ಟ್ ಅಂತ ಹೇಳ್ಬೋದು, ತಕ್ಷಣ ರುಬ್ಬಿ ಮಾಡುವಂಥದ್ದು. ಸೊ ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿ ಹಾಕೋತಾ ಇದ್ದೀನಿ. ಸೊ ಜೊತೆಗೆ ಒಂದು ಸ್ವಲ್ಪ ಬೇಳೆ, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಜೊತೆಗೆ ಮೆಂತ್ಯ ಹಾಕೋತಾ ಇದ್ದೀನಿ. ಆ್ಯಂಡ್ ಇದು ನೈಟ್ ನಾನೆಲ್ಲ ಕೂಡ ನೀಟಾಗಿ ಅದನ್ನು ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ. ಅಲ್ಲಿ ಅರ್ಧ ಕಪ್ಪಷ್ಟು ಮಾತ್ರ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಸೊ ನೀರು ಹಾಕಿ ಅದನ್ನು ನೀಟಾಗಿ ನಾನು ವಾಶ್ ಮಾಡಿ ಇಟ್ಕೊಂಡೆ ನೈಟು. ಸೊ ಓವರ್ ನೈಟ್ ಅದನ್ನು ನೆನೆಸ್ಬೇಕಾಗತ್ತೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಮಾಡ್ಕೋಬಹುದು. ಸೊ ನೋಡಿ, ಮಾರ್ನಿಂಗ್ ಒಂದು 6:30ಗೆ ಎದ್ದ ತಕ್ಷಣ ಅದನ್ನು ಆಡಿಸ್ಕೋಬೇಕಾಗತ್ತೆ. ಸೊ ನಾನು ಸ್ವಲ್ಪ ಇದಕ್ಕೆ ರೈಸ್ ಹಾಕ್ಕೊಂಡಿದ್ದೀನಿ. ಸೊ ನೈಟ್ ಉಳಿದಿರೋಂಥ ರೈಸ್ಗಳಿದ್ದರೆ ಹಾಕ್ಕೋಬೋದು. ಸೊ ಸ್ವಲ್ಪ ರೈಸು, ಯಾಕೆಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ ರೈಸ್ನ ಉಪಯೋಗಿಸ್ತಾರೆ. ರೈಸ್ ಇಲ್ಲ ಅಂದರೂ ಕೂಡ ನೀವು ಅವಲಕ್ಕಿ ಕೂಡ ನೆನೆಸಿ ಉಪಯೋಗಿಸ್ಕೋಬೋದು. ಯೂಶ್ವಲಿ ದೋಸೆ ಹೇಗೆ ಮಾಡ್ತೀವೋ ಹಾಗೇ ಮಾಡ್ತೀವಿ ಇದನ್ನು, ಬಟ್ ಇದಕ್ಕೆ ಎಕ್ಸ್ಟ್ರಾ ಅಂದರೆ ಕಾಯಿ ಆ್ಯಡ್ ಮಾಡ್ತೀವಿ. ಸೊ ಕಾಯಿ ದೋಸೆ ಅಂತ ಹೇಳ್ಬೋದು, ಅಥವಾ ನೀರು ದೋಸೆ ಥರನೂ ಕೂಡ ಮಾಡ್ಕೋಬಹುದು ಇದನ್ನು. ಬಟ್ ನಾವು ಇದನ್ನು ರೊಟ್ಟಿ ಟೈಪಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇವನ್ ನಾನು ಅದನ್ನು ದೋಸೆ ಥರ ಮಾಡ್ತೀನಿ, ರೊಟ್ಟಿ ಥರ ಕೂಡ ನೀವು ಗಟ್ಟಿಗೆ ಮಾಡಿಕೊಂಡು ತಟ್ಕೋಬಹುದು. ನಾನು ಒಂದು ಕಡೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದರೆ ಮುದ್ದು ಒಂದು ಕಡೆ ಆಟ ಶುರು ಮಾಡಿದ್ದ. ಸೊ ದೇವ್ರ ಮನೆ ಒಳಗೆ ಟ್ರೈ ಮಾಡ್ತಿದ್ದಾನೆ, ನಾನು ಬೇಡ ಅಂತಿದ್ದೀನಿ. ಸೊ ಆಚೆ ಕಡೆ ನಿಂತ್ಕೊಂಡಿದ್ದಾನೆ. ಸೊ ಅವನ ಜೊತೆ ಆಟ ಆಡ್ತಾ ಹಾಗೆ ನಾನು ಸಾಂಬಾರು ಕೂಡ ರೆಡಿ ಮಾಡ್ಕೊಬಿಡ್ತೀನಿ. ಇವತ್ತು ಕಡಲೆಕಾಳು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ ಈರುಳ್ಳಿ, ಅದಕ್ಕೆ ಸ್ವಲ್ಪ ಶುಂಠಿ, ಬೇಕು ಕಡಲೆ, ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಕಾಯಿ ಎಲ್ಲ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು. ಅದನ್ನು ಸ್ವಲ್ಪ ಮಸಾಲ ಇರೋದ್ರಿಂದ ಮಸಾಲ ಐಟಮ್ ಥರನೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು. ಕಡಲೆಕಾಳನ್ನ ಓವರ್ ನೈಟ್ ನೆನೆಸಿಟ್ಟಿದ್ರೆ ಸೊ ಈ ರೀತಿ ಆಗಿರುತ್ತೆ. ಕಡಲೆ ಜೊತೆಗೆ ಸ್ವಲ್ಪ ಬಟಾಣಿ ಕೂಡ ಹಾಕ್ತೀನಿ ನಾನು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಒಂದು ಕಡಲೆ ಇಷ್ಟಪಡೋ ಬರೀ ಕಡಲೆ ಕಾಳು ಹಾಕ್ಕೊಂಡೆ ಸಾಂಬಾರು ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇದು ಸ್ಪೈಸಿಯಾಗಿರುವಂಥ ಮಸಾಲ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗಾಗಲಿ ಚಪಾತಿಗಾಗಲಿ ತುಂಬಾ ಚೆನ್ನಾಗಿ ಗ್ರೇವಿ ಥರನೂ ಇರುತ್ತೆ, ಸಾಂಬಾರು ಥರನೂ ಇರುತ್ತೆ. ಆಗಲೇ ಆಗಿದ್ದಂಥ ಮಸಾಲೆನ ನೀಟಾಗಿ ಪೇಸ್ಟಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ, ಈ ರೀತಿ ಕಾಯಿ ಆಗಿರುತ್ತೆ. ಸೊ ಮಸಾಲೆ ರೆಡಿ ಮಾಡಿದ್ದೀನಿ. ಇದಕ್ಕೆ ನಾನೀಗ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ಸೊ ಅರ್ಧ ಟೊಮೆಟೊ ಸಾಕು. ಸೊ ಸ್ವಲ್ಪ ಸಾಂಬಾರಿಗೆ ಅರ್ಧ ಟೊಮೆಟೊ ಸಾಕಾಗುತ್ತೆ. ಸೊ ತುಂಬ ಸಾಂಬಾರು ಜಾಸ್ತಿ ಮಾಡ್ತೀನಿ ಅಂದರೆ ಒಂದು ಟೊಮೆಟೊ ಕೂಡ ಹಾಕ್ಕೊಳ್ಳಿ ನೀವು. ತುಂಬ ಹುಳಿ ಆಗುತ್ತೆ ಅಂದರೆ ಬೇಡ ಅಂತ ಅರ್ಧ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇದಕ್ಕೆ ಮಾಂಸ ಸಾರು ಪೌಡರ್ ಹಾಕೋತಾ ಇದ್ದೀನಿ. ಅಂದರೆ ಚಿಕನು ಮತ್ತು ಮಟನ್ ಸಾಂಬಾರು ಪೌಡರ್ ಇರುತ್ತಲ್ಲ, ಅದು ಹಾಕ್ಕೊಂಡ್ರೆ ಆಗುತ್ತೆ. ಸೊ ಯಾಕೆ ಸ್ಪೈಸಿ ಆಗಿರುತ್ತೆ, ತುಂಬ ಚೆನ್ನಾಗಿ ಮಾಡಿರ್ತೀವಿ ನಾವು ಅದನ್ನು. ಸೊ ಮನೇಲಿರುವಂತಹ ಪೌಡರ್ನೇ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ. ಸೊ ಕಾಳು ಆಲ್ರೆಡಿ ಫ್ರೈ ಆಗಿರುತ್ತೆ. ಈಗ ಇದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿದ್ರೆ ಕ್ವಿಕ್ಕಾಗಿ ಸಾಂಬಾರು ರೆಡಿ ಆಗೋಗುತ್ತೆ. ಆ್ಯಂಡ್ ಇನ್ಸ್ಟೆಂಟಾಗಿ ಕೂಡ ಇದನ್ನು ಬೇಗನೆ ಮಾಡ್ಕೋಬೋದು. ತುಂಬಾ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಆಗೇ ಹೋಗುತ್ತೆ. ತಿಂಡಿ ಅಡುಗೆ ಒಟ್ಟೊಟ್ಟಿಗೆ ನಡೆಯುತ್ತೆ ನಮ್ಮ ಮನೇಲಂತೂ. ಏಕೆಂದರೆ ಮುದ್ದು ಇರೋದ್ರಿಂದ ಅವರು ಆಫೀಸ್ಗೆ ಹೋಗೋಷ್ಟಲ್ಲೇ ಎಲ್ಲ ಕೂಡ ಮಾಡಿಟ್ಕೊಂಡ್ರೆ ಆಮೇಲೆ ಆರಾಮಾಗಿ ಮುದ್ದನ್ನ ನೋಡ್ಕೋಬೋದು ಅಂತೇಳಿ ನಾನು ಕ್ವಿಕ್ಕಾಗಿ ಎಲ್ಲ ಸಾಂಬಾರು ಮಾಡಿಟ್ಕೊಳ್ತಾ ಇದ್ದೀನಿ. ಸೊ ಅದನ್ನು ನೀಟಾಗಿ ತಣ್ಣೀರು ಹಾಕೋದ್ರಿಂದ ಅದು ಗಂಟೆಲ್ಲ ಇದ್ದರೆ ನೀಟಾಗಿ ಹೊಡಿಯುತ್ತೆ. ಅದಾದಮೇಲೆ ಸ್ವಲ್ಪ ಅದಕ್ಕೆ ಉಪ್ಪೆಲ್ಲ ಹಾಕಿ ಇವನ್ ಅದು ಕಾಳು ಚೆನ್ನಾಗಿ ಬೇಯಬೇಕಾಗತ್ತೆ. ಇವನ್ ನೀವು ತಪ್ಪಲೆಯಲ್ಲಿ ಕೂಡ ಬೇಯಿಸ್ಕೋತಾರೆ ಕೆಲವರು, ನಾನು ವಿಜಿಲ್ ಹಾಕ್ಸ್ತೀನಿ. ಸೊ 1-2 ವಿಜಿಲ್ ಹಾಕಿದ್ರೆ ಓಕೆ ಕ್ವಿಕ್. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಸೊ ರೊಟ್ಟಿಗೆ ನಾನಿಲ್ಲಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಹಾಕೋತಾ ಇದ್ದೀನಿ. ಇವನ್ ಬೀಟ್ರೋಟ್ ಪಲ್ಯ ತುಂಬ ಹೆಲ್ತ್ಗೆ ಒಳ್ಳೆಯದು. ಅದನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕನೂ ತಿನ್ಬಹುದು. ಅಷ್ಟು ಬೀಟ್ರೋಟ್ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಪಲ್ಯಗಳಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಕಡಲೆಬೇಳೆ ಹಾಕೋತೀನಿ. ಬಿಕಾಸ್ ನಾನು ಕಡಲೆಬೇಳೆ ಸಿಗಬೇಕದು ತಿನ್ನಬೇಕಾದ್ರೆ, ಇವನ್ ರೊಟ್ಟಿ ಜೊತೆ ತಿಂತರ್ಬೇಕಾದ್ರೆ ಕಡಲೆಬೇಳೆ ಸ್ಪೈಸಿಯಾಗಿ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಅಂಥೇಳಿ. ಬೇಡ ಅನ್ನೋ ಸ್ಕಿಪ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಇದಕ್ಕೆ ಕರಿಬೇವು ಸೊಪ್ಪು. ಸೊ ಕರಿಬೇವಿನ ಸೊಪ್ಪಂತೂ ಈವನ್ ಟೇಸ್ಟ್ಗೂ ಕೂಡ ಅಷ್ಟೇ ಆ್ಯಂಡ್ ಬೆಸ್ಟ್, ಹೆಲ್ತಿಗೆ ತುಂಬ ಒಳ್ಳೆಯದು ಕರಿಬೇವಿನ ಸೊಪ್ಪು ನಾವು ತಿನ್ನೋದ್ರಿಂದ. ಸೊ ಅದನ್ನೆಲ್ಲ ಹಾಕಿ ಒಂದೊಳ್ಳೆ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಫ್ರೈ ಮಾಡ್ತಿದ್ದ ಹಾಗೇ ನಾನಂತೂ ಇವನ್ ತಿಂಡಿ ಎಲ್ಲ ಇದ್ದರೆ ಒಟ್ಟೊಟ್ಟಿಗೆ ಮಾಡಿಟ್ಕೊಳ್ಳೋದ್ರಿಂದ ಸ್ವಲ್ಪ ಕ್ವಿಕ್ಕಾಗಿ ಎಲ್ಲನೂ ನಾನು ನೀಟಾಗಿ ಹಚ್ಚಿಟ್ಕೊಂಡ್ಬಿಟ್ಟಿರ್ತೀನಿ. ಇವನ್ನೆಲ್ಲ ರೆಡಿ ಆದಮೇಲೆ ನಾನು ಅಡುಗೆನ ಸ್ಟಾರ್ಟ್ ಮಾಡೋದು. ಎಲ್ಲ ರೆಡಿ ಮಾಡಿಟ್ಕೊಂಡು ಸೊ ಕ್ವಿಕ್ಕಾಗಿ ಆಗುತ್ತೆ ಬೇಗ ಅಂಥೇಳಿ. ಸೊ ಮುದ್ದಿನ ಜೊತೆ ನೋಡ್ಕೋಬೇಕಲ್ವಾ, ಹಾಗಾಗಿ. ಆ್ಯಂಡ್ ನಾನೀಗ ಉಪ್ಪು ಹಾಕ್ಕೊಂಡೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ತಿರಬೇಕು. ಆ್ಯಂಡ್ ಇವತ್ತು ನಾನು ಕಂಪ್ಲೀಟಾಗಿ ಓವರ್ ಡೇ ಏನೆಲ್ಲ ತಿಂಡಿಗಳನ್ನ ಮಾಡ್ತೀನಿ ಅದನ್ನು ತೋರಿಸೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಮಾರ್ನಿಂಗ್ಗೆ ಆಲ್ಮೋಸ್ಟ್ ಎಲ್ಲ ಒಟ್ಟೊಟ್ಟಿಗೆ ಮಾಡಿಬಿಡೋದ್ರಿಂದ ಸೊ ಇವತ್ತು ಅದನ್ನು ತೋರಿಸೋಣ ಅಂದ್ಕೊಂಡೆ. ಹಾಗಾಗಿ ನಿಮಗೆ ಇದು ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಆದರೂ ಸರಿ, ದೋಸೆನಾದ್ರೂ ಸರಿ, ಈ ಥರ ನಾನು ಮಾಡ್ಕೋಬೋದು ನೀವು. ಆ್ಯಂಡ್ ಸಾಂಬಾರು ಒಟ್ಟೊಟ್ಟಿಗೆ ನಡೀತಾ ಇರುತ್ತೆ ನಂದು. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಒಮ್ಮೊಮ್ಮೆ ಟೈಮ್ ಇದ್ದರೆ ಸ್ನ್ಯಾಕ್ಸ್ ಕೂಡ ಮಾಡ್ಕೋತೀನಿ. ಈವ್ನಿಂಗ್ ಏನಾದರೂ ಆಫೀಸಿಂದ ಬೇಗ ಬರೋಷ್ಟರಲ್ಲಿ ಅವರು. ಸೊ ಅಷ್ಟು ಟೈಮ್ ಇದ್ದರೆ ಮುದ್ದು ಅವ್ರು ನೋಡ್ಕೋತಾ ಇದ್ದರೆ ನಾನು ಈವ್ನಿಂಗ್ ಕೂಡ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ಕೋತೀನಿ. ಆ್ಯಂಡ್ ಇವತ್ತು ಸ್ನ್ಯಾಕ್ಸ್ ಕೂಡ ಪ್ರಿಪೇರ್ ಮಾಡಿದ್ದೀನಿ. ಟಿಲ್ ನೋಡ್ತಾ ಇರಿ, ನಾನು ಸ್ನ್ಯಾಕ್ಸ್ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಬಹಳ ಕ್ವಿಕ್ಕಾಗಿ ಮಾಡ್ಕೋಬೋದು ನೀವು.
ಆ್ಯಂಡ್ ನಾನು ಇದಕ್ಕೀಗ ಕಾಯಿ ತುರಿ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡೆ. ಜೊತೆಗೆ ಲಾಸ್ಟಲ್ಲಿ ಇವಾಗ ಬೀಟ್ರೂಟ್ ಹಾಕೋತಾ ಇದ್ದೀನಿ. ಬೀಟ್ರೂಟ್ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ತೀನಿ ಅಂದರೆ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು, ಬಟ್ ಸ್ಪೈಸಸ್ ಅಷ್ಟು ಚೆನ್ನಾಗಿರಲ್ಲ, ಹೆಲ್ದಿ ಅಲ್ಲ. ಸೊ ಹಾಗಾಗಿ ಇದು ಹೆಲ್ದಿ ಆ್ಯಂಡ್ ಬ್ಲಡ್ ಕೂಡ ಇನ್ಕ್ರೀಸ್ ಮಾಡುತ್ತೆ ಬೀಟ್ರೂಟ್ ತಿನ್ನೋದ್ರಿಂದ. ಸೊ ಒಂದು ವೀಕ್ಲಿ 1 ಟೈಮ್ ಆರ್ 2 ಟೈಮ್ಸ್ ಅಲ್ಲಿ ತಿನ್ನಿರಿ, ತುಂಬಾ ಚೆನ್ನಾಗಿರುತ್ತೆ. ಇವನ್ ಮಕ್ಕಳು ಕೂಡ ತಿನ್ನಿಸ್ತೇನೆ. ಇವನ್ ನನ್ನ ಮುದ್ದುಗೂ ಕೂಡ ಸ್ವಲ್ಪ ಬೀಟ್ರೂಟ್ ತಿನ್ನಿಸ್ದೆ. ಅವನಿಗೆ ಬೇರೆ ಥರ ಬೀಟ್ರೂಟ್ ಮಾಡಿಕೊಡ್ಬೇಕು. ಸೊ ಅವನಿಗೆಲ್ಲ ಸ್ಪೈಸಸ್ ಇದ್ದರೆ ಚೆನ್ನಾಗಿರಲ್ಲ. ಸೊ ನೋಡಿ, ಪಲ್ಯ ಒಂದು ಕಡೆ ರೆಡಿ ಆಗ್ತಾಯಿದ್ರೆ ಮುದ್ದು ಅಡುಗೆ ಮನೆಗೆ ಬಂದು ಆಟಾಡ್ತಿದ್ದಾನೆ. ಅದಕ್ಕೆ ಅವ್ನಿಗೊಂದು ಬಾಕ್ಸ್ ಕೊಟ್ಟಿದ್ದೀನಿ. ಇವನು ಅಲ್ಲಿಂದ ಟಿ ವಿ ನೋಡ್ತಾ ಇದ್ದಾನೆ. ಅವನೇ ಒಂದು ಕಡೆ ರೆಡಿ ಆಗ್ತಿದ್ರೆ ಸೊ ಪಲ್ಯನೂ ಒಂದು ಕಡೆ ಸಖತ್ತಾಗಿ ರೆಡಿ ಆಗ್ತಿತ್ತು. ಸ್ವಲ್ಪ ಲೇಟ್ ಆಗುತ್ತೆ ಇದು ಪಲ್ಯ, ಯಾಕೆಂದರೆ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಇವನ್ ನೀರು ಕೂಡ ಆ್ಯಡ್ ಮಾಡದೇ ಇರೋ ಥರ ನಾವು ಫ್ರೈ ಮಾಡೋದ್ರಿಂದ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ. ಸೊ ನಾನು ಅದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನೀಗ ದೋಸೆಗೆ ಅಂತ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಸೊ 2 hours ಆದಮೇಲೆ ನಾನು ಅದನ್ನು ದೋಸೆ ಮಾಡ್ಕೊಬೋದು. ಸೊ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೆ, ಯಾಕೆ ತುಂಬ ಡ್ರೈ ಆಗ್ತಾಯಿದೆ ಅಂಥೇಳಿ ಸ್ವಲ್ಪ ನೀರು ಹಾಕ್ಕೋಬೋದು. ಸೊ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಒಂದು ಸ್ಮೆಲ್ ಕೂಡ ಹೋಗಬೇಕು, ಹಸಿ ವಾಸನೆ ಅಲ್ಲಿ ತನಕ ಫ್ರೈ ಆಗ್ತಿರುತ್ತೆ. ಅದನ್ನು ಇಡಲು ಕ್ಲೋಸ್ ಮಾಡಿ ಕೂಡ ಮಾಡ್ಕೋಬೋದು. ಇನ್ನೊಂದು ಕಡೆ ದೋಸೆ ತವ ಕಾಯ್ತಾ ಇದೆ. ಸೊ ದೋಸೆ ತವಕ್ಕೆ ಈಗ ನಾನು ನೀಟಾಗಿ ತುಪ್ಪದಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಇವನ್ ತುಪ್ಪ ಹಾಕ್ಕೊಂಡು ತಿನ್ನೋದು, ನನಗೆಲ್ಲ ರೂಢಿ ತುಪ್ಪ ಹಾಕ್ಕೊಂಡೆ ತಿನ್ನೋದು. ಸೊ ನಾನಿವಾಗ ದೋಸೆ ಆ್ಯಂಡ್ ಇನ್ ಟೈಮ್ಗೆ ಆಗಬೇಕು ಅಂದರೆ ಭಾಳ ಕ್ವಿಕ್ಕಾಗಿ ದೋಸೆ ರೆಡಿ ಮಾಡಿ ಇಟ್ಕೋಬೇಕು ಬಿಫೋರೇ. ಸೊ ರೆಡಿ ಆಗಿದೆ ಇವಾಗ. ಸೊ ಅದನ್ನು ನಾನು ಸ್ಟಾರ್ಟ್ ಮಾಡಿದೆ ದೋಸೆ ಹಾಕೋಕ್ಕೆ. ಸೊ ಮುದ್ದಿಗೂ ಸ್ವಲ್ಪ ದೋಸೆನ ಕೊಟ್ಟು ಅವ್ನಿಗೆ ಕೂಡ ತಿನ್ನಿಸಿದ್ದೀನಿ. ಇವಾಗ ನಾನು ಹಾಕ್ಕೊತಾ ಇದ್ದೆ ನೋಡಿ, ಬ್ಯೂಟಿಫುಲ್ ಆಗಿರುವಂಥ ರೊಟ್ಟಿ ಥರನೂ ದೋಸೆ ಥರ 2 ಥರನೂ ಕಾಣಿಸ್ತಿದ್ದೀನಿ. ಚಟ್ನಿ ಕೂಡ ಮಾಡಿದ್ದೆ ನಾನು, ಚಟ್ನಿ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ ಅಂತ. ಸೊ ನನ್ನ ಜೊತೆಗೆ ಬೀಟ್ರೂಟ್ ಪಲ್ಯ, ಸೊ 1 ಸ್ಪೂನ್ ಬೀಟ್ರೂಟ್ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಸೊ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್, ಇವತ್ತು ಚಪಾತಿಗೂ ಬೀಟ್ರೂಟ್ ಪಲ್ಯ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಈವ್ನಿಂಗ್ ಬಂದರೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಮನೆಯಲ್ಲೇ. ಬ್ರೆಡ್ ಇತ್ತು, ಉಪ್ಪು ಸಾಂಬಾರು, ಖಾರ ಇತ್ತು, ತುಪ್ಪ ಇತ್ತು ಅಂದರೆ ನೀವು ಮನೆಯಲ್ಲೇ ಮಾಡ್ಕೋಬೋದು. ಹೇಗೆ ಅಂತ ನೋಡಿ, ಇದು ತುಂಬಾ ಈಸಿ, ಕ್ವಿಕ್ಕಾಗಿ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು, ರೆಡಿಯಾಗಿ ಹೋಗುತ್ತೆ. ನಾನೀಗ ಇದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ ಬ್ರೆಡ್ಗೆ. ಬ್ರೆಡ್ ಅಂತೂ ಆಲ್ಮೋಸ್ಟ್ ಮನೇಲಿ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಸೊ ಬ್ರೆಡ್ಡಿಂದ ಬರೀ ಬ್ರೆಡ್ಡು, ಮೊಟ್ಟೆ ಈ ಥರದ್ದೇ ಡಿಫ್ರೆಂಟ್ ಟೈಮಲ್ಲಿ ಇದೊಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಉಪ್ಪು ಸಾಂಬಾರು ಖಾರನ ಬ್ರೆಡ್ ಹಾಕ್ಕೊಂಡು ತಿಂತಾಯಿದ್ರೆ ಆಸಮ್ ಅಂತ ಹೇಳ್ಬೋದು. ಸೊ ನೋಡಿ, ಸ್ಪೈಸಿಯಾಗಿ ಬಿಡುತ್ತೆ ಇದು. ಸೊ ನಾವೀಗ ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಆದಷ್ಟು ಬೇಡ, ತುಪ್ಪ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಸೊ ಅದನ್ನು ಡೀಪ್ ರೋಸ್ಟ್ ಮಾಡ್ಕೋಬೇಕು, ರೋಸ್ಟ್ ಆದಷ್ಟು ಚೆನ್ನಾಗಿರುತ್ತೆ. ಸೊ ತುಪ್ಪ ಹಾಕಿ ಚೆನ್ನಾಗಿ ಜಾಸ್ತಿನೇ ಹಾಕೊಳ್ಳಿ, ತುಪ್ಪ ಇಷ್ಟಪಡೋರು, ಸಖತ್ತಾಗಿರುತ್ತೆ. ಸೊ ಅದನ್ನು ಚೆನ್ನಾಗಿ ರೋಸ್ಟ್ ಆಗಬೇಕು. ಸ್ವಲ್ಪ ಕ್ರಿಪ್ಸಿ ಆಗಿದ್ದರೂ ತುಂಬ ಚೆನ್ನಾಗಿರುತ್ತೆ, ಕ್ರಿಪ್ಸಿಯಾಗಿ ತಿಂದ್ರೂ. ಸೊ ನೋಡಿ, ಇಷ್ಟು ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಇವಾಗ ನಾನು ಸ್ವಲ್ಪ ಉಪ್ಪು ಸಾಂಬಾರು ಖಾರನ ಹಚ್ಕೋತೀನಿ. ಇವನ್ ಚೆನ್ನಾಗಿರುತ್ತೆ ಇದಕ್ಕೆ. ಸೊ ಸ್ವಲ್ಪನೇ ತೊಗೋಬೇಕು, ತುಂಬ ಸ್ಪ್ರೆಡ್ ಮಾಡೋಷ್ಟು ಜಾಮೂನ್ ಥರ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಇದು. ಸೊ ಜಸ್ಟ್ ಒಂದು ಸ್ವಲ್ಪ ಹಾಕಿ ಅದನ್ನು ನೋಡಿ ಸುತ್ತಲೂ ಸ್ಪ್ರೆಡ್ ಮಾಡ್ತಾ ಬನ್ನಿ, ಸಕ್ಕತ್ತಾಗಿರುತ್ತೆ ಅದು. ಸ್ವಲ್ಪನೇ, ಇದಕ್ಕಿಂತ ಸ್ವಲ್ಪ ಕೂಡ ಕಮ್ಮಿ ತೊಗೋಬೋದು. ಸ್ವಲ್ಪ ಸ್ಪೈಸಸ್ ಇಷ್ಟಪಡೋರು ಜಾಸ್ತಿ ಹಾಕ್ಕೋಬೋದು. ಒಂದು ಕಡೆ ಮಾತ್ರ ಹಾಕ್ಕೋಬೇಕು, ಒಂದು ಸೈಡ್ ಉಪ್ಪು ಸಾಂಬಾರು ಖಾರ ಹಾಕ್ಕೊಂಡ್ರೆ ಸಾಕು, ತುಂಬ ಟೇಸ್ಟಾಗಿರುತ್ತೆ. ಸೊ ಅದನ್ನು ಜಸ್ಟ್ ಈಗ ರೋಸ್ಟ್ ಮಾಡ್ಕೋಬೇಕು, ಅದನ್ನು ಸೇರಿಸಿ ರೋಸ್ಟ್ ಮಾಡ್ಕೊಳ್ಳಿ, ಅದು ಸ್ವಲ್ಪ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ. ಸೊ ಇವನ್ ನಾನು ಇದಕ್ಕೆ ಕೂಡ ಸ್ವಲ್ಪ ಉಪ್ಪು ಸಾಂಬಾರು ಖಾರ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ತಿದ್ದೀನಿ. ಸೊ ಉಪ್ಪು ಸಾಂಬಾರು ಖಾರ ಅಂತೂ ರೊಟ್ಟಿ, ಚಪಾತಿ, ಇವನ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಜೊತೆಗೆ ಇವತ್ತು ನಾನು ಅದನ್ನು ಬ್ರೆಡ್ ಜೊತೆ ತೋರಿಸ್ತಾ ಇದ್ದೀನಿ. ಸೊ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ ಸ್ನ್ಯಾಕ್ಸ್ ಅಂತ. ಜೊತೆ ಟೀ ಇದ್ರಂತೂ ಆಸಮ್. ಸೊ ನೋಡಿ, ನೀಟಾಗಿ ರೋಸ್ಟ್ ಆಗಿರುತ್ತೆ ಇವಾಗ. ಅಷ್ಟರಲ್ಲಿ ಕ್ರಿಪ್ಸಿಯಾಗಿ ರೋಸ್ಟ್ ಆಗಿರುವಂತಹ ಬ್ರೆಡ್ ಜೊತೆಗೆ ನೀವು ಸವಿಬಹುದು, ಸಕ್ಕತ್ತಾಗಿರುತ್ತೆ. ಸೊ ಟೇಸ್ಟ್ ಮಾಡಿ, ನೀವು ಸರಿ ಟ್ರೈ ಮಾಡಿ, ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಆ್ಯಂಡ್ ಸೊ ಈವ್ನಿಂಗ್ ಜೊತೆ ಒಳ್ಳೆ ಸ್ನ್ಯಾಕ್ಸ್ ಆಗಿರುತ್ತೆ. ಸೊ ಟೀ, ಕಾಫಿ ಯಾವ್ದಾರ ಸತಿ ಸವಿಬಹುದು. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ. ಅವರಿಗೂ ಬಾಯ್.